ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿರುವುದನ್ನು ಮಾಜಿ ಸಚಿವ ಕೆ ವೆಂಕಟೇಶ್ ಹಂಚಿಕೊಳ್ಳಲು ಬಯಸಿದರು. ತಾಲೂಕಿನ ನಾಡಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಆಗಬೇಕಾದ ಅನುಕೂಲಕ್ಕಾಗಿ ಶಾಲೆಗಳ ಕಟ್ಟಡ ಅಭಿವೃದ್ಧಿ, ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ನಿಲಯಗಳ ಸ್ಥಾಪನೆ ಮತ್ತು ಮೊರಾರ್ಜಿ ವಸತಿ ಶಾಲೆಗಳು, ಆಯಾಯ ಸಮುದಾಯಕ್ಕೆ ಸಮುದಾಯ ಭವನಗಳು, ವಸತಿ ಸೌಲಭ್ಯ, ನೀರಾವರಿ ಯೋಜನೆಗಳು, ವಿದ್ಯುತ್ ಸಂಪರ್ಕ, ರಸ್ತೆ ಅಭಿವೃದ್ಧಿಗಳು ಸೇರಿದಂತೆ ವಿವಿಧ ಇಲಾಖೆಯ ಪ್ರಗತಿಗಳು ನಿರಂತರವಾಗಿ ನಡೆಯುತ್ತಿರುವ ಬಗ್ಗೆ ವಿವರಣೆ ನೀಡಿದ ಅವರು ದಿನದ ಮಹತ್ವದ ಕುರಿತು ಶುಭ ಹಾರೈಸಿದರು. ದಿನದ ಮಹತ್ವದ ಬಗ್ಗೆ ಮಾತನಾಡಿದ ಕಾಲೇಜು ಉಪನ್ಯಾಸಕ ಎಸ್ಕೆ ಕುಮಾರ್ ಮಾತನಾಡಿ, ಹಲವಾರು ಮಹನೀಯರ ಹೋರಾಟದ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿರುವುದರ ಜೊತೆಗೆ ವಿದ್ಯಾರ್ಥಿಗಳ ಈ ಹೋರಾಟದಲ್ಲಿ ಭಾಗವಹಿಸಿ ಪ್ರಾಣವನ್ನ ತ್ಯಾಗ ಮಾಡಿದರು ಎಂಬುದಕ್ಕೆ ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ವಿದ್ಯಾರ್ಥಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿದ್ದಕ್ಕೆ ಸಾಕ್ಷಿಯಾಗಿದೆ ಎಂದು ಸಾಕ್ಷೀಕರಿಸಿದರು. ತಾಲೂಕಾ ತಹಶೀಲ್ದಾರ್ ಜೆ ನಿಸರ್ಗಪ್ರಿಯ ಧ್ವಜಾರೋಹಣವನ್ನ ಮಾಡಿ ಗೌರವ ವಂದನೆ ಸ್ವೀಕರಿಸಿ ಮಹಾತ್ಮರಿಗೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನ ನೀಡಲಾಯಿತು. ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಎಸ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಇಪಿ ಲೋಕೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಜಣ್ಣ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಿಬಿ ಸುನೀಲ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಎನ್ ರವಿಪ್ರಸನ್ನ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್ಪಿ ಚಂದ್ರಶೇಖರ್, ರೇಷ್ಮೆ ಇಲಾಖೆಯ ವಿಸ್ತರಣಾಧಿಕಾರಿ ಚಂದ್ರೇಗೌಡ, ವಲಯ ಅರಣ್ಯಾಧಿಕಾರಿ ಎನ್ ಪದ್ಮಶ್ರೀ, ಮುಖ್ಯ ಅಧಿಕಾರಿ ಎಚ್ಪಿ ಮಧು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ವೀಣಾ, ತಾಲೂಕಾ ಆರೋಗ್ಯಾಧಿಕಾರಿ ರೂಪಾ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಗೋವಿಂದರಾಜ್ ಮತ್ತು ದೀಪಕ್ ಹಾಗೂ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು, ನಾಗರಿಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಡಿ ರಮೇಶ್, ಎನ್ಕೆಎಸ್ ಟಿವಿ4 ಪಿರಿಯಾಪಟ್ಟಣ. ನಮಸ್ಕಾರ. ಈ ದಿನ ನಮ್ಮ ಜನಪ್ರಿಯ ಶಾಸಕರು ಜನಸಾಮಾನ್ಯರ ನೋವಿಗೆ ಅವರ ಯೋಗಕ್ಷೇಮವನ್ನ ನಿರಂತರವಾಗಿ ನೋಡಿಕೊಳ್ಳುತ್ತಿರುವ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡರ 54ನೇ ಹುಟ್ಟುಹಬ್ಬ. ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲ ಬಡಾವಣೆಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಚಾಮರಾಜ ಕ್ಷೇತ್ರದ ಸಮಸ್ತ ನಾಗರಿಕರು, ಜನಸಾಮಾನ್ಯರು, ನಮ್ಮ ಮಹಾಜನತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಿದ್ದಾರೆ. ಈ ದಿನ ನಮ್ಮ ವಾರ್ಡ್ ನಂಬರ್ 20 ವಿಜಯನಗರ ವಾರ್ಡ್ ನಂಬರ್ 20ರ ನಮ್ಮ ಗೋಪಾಲ ಸ್ವಾಮಿ ಅವರು, ನಮ್ಮ ಪ್ರಶಾಂತ್ ಅವರು, ನಮ್ಮ ಇಲ್ಲಿಯ ನಮ್ಮ ನಾಗರಾಜಣ್ಣನವರು, ಸಂಶೋಧನಾ ವಿಭಾಗದ ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ಮಹಿಳಾ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಯಮ್ಮನವರು, ಹಾಗೆ ನಮ್ಮ ಎಲ್ಲ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ರಾಮಚಂದ್ರರೆಲ್ಲ ಬಂದಿದ್ದಾರೆ. ಅವರಿಗೆ ಈ ದಿನ ನಮ್ಮ ವಿಜಯನಗರ 1ನೇ ಹಂತದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ, ಪೂಜಾ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ 2028ಕ್ಕೂ ಕೂಡ ಅವರು ಬಹುಮತದಿಂದ ಗೆಲ್ಲಬೇಕು, ಈ ರಾಜ್ಯದ ಮಂತ್ರಿಗಳಾಗಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಅವರು ನಿರಂತರವಾಗಿ ಜನಸಾಮಾನ್ಯರ ಮತ್ತು ಯುವಕರ, ವಿದ್ಯಾರ್ಥಿಗಳ ಅವರು ಉಚಿತ ಲ್ಯಾಪ್ಟಾಪ್ ಇರ್ಬೋದು, ಓಂ ಶಕ್ತಿ ಪ್ರವಾಸ ಇರ್ಬೋದು, ಧರ್ಮಸ್ಥಳದ ಒಂದು ಉದ್ಯೋಗ ಮೇಳ, ಧರ್ಮಸ್ಥಳದ ಯಾತ್ರೆ ಎಲ್ಲವನ್ನ ನಿರಂತರವಾಗಿ ನಾವೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನು ನಿರಂತರವಾಗಿ ಸಂಘಟನೆಗೆ ತೊಡಗಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಿಮ್ಮ ವಾಹಿನಿ ಮುಖಾಂತರ ಈ ದಿನ ಕೇಳ್ಕೊತಿದ್ದೀನಿ. ಇವತ್ತೇನು ಕಾರ್ಯಕ್ರಮಗಳು? ಈ ದಿನ ಅವರು ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಈಗ ಬೆಳಿಗ್ಗೆ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನ ದರ್ಶನವನ್ನು ಪಡೆದು, ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದು, ಹಾಗೆ ಕಾಲಭೈರವೇಶ್ವರನ ದರ್ಶನವನ್ನು ಪಡೆದು ಬಂದಂತಮ್ಮ ಕಾಳಮ್ಮ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ನಮ್ಮ ವಾರ್ಡ್ ನಂಬರ್ ಮಂಜುನಾಥಪುರದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಪುಸ್ತಕಗಳು ಮತ್ತೆ ಒಂದು ಬಟ್ಟೆಗಳನ್ನು ಕೊಡುವಂತದ್ದು, ಪಡವಾರಳ್ಳಿಯ ಶಾಲೆ ಎಲ್ಲ ನಿರಂತರವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅವರು ಬಟ್ಟೆ ಮತ್ತೆ ಪುಸ್ತಕಗಳನ್ನು ಕೊಡುವಂಥದ್ದು, ವಿದ್ಯಾರ್ಥಿಗಳ ಜೊತೆ ಒಡನಾಟಗಳನ್ನು ಇಡುವಂಥದ್ದು, ಹಾಗೆ ವಿವಿಧ ಬಡಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರು, ಅಲ್ಲಿಯ ಮಹಾಜನತೆ ಅವರ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಇದು ಇವತ್ತಿನ ಸಂಜೆ ತನಕ ಮತ್ತೆ ನಾಳೆ ಬೆಳಗ್ಗೆನೂ ಕೂಡ ಈ ಕಾರ್ಯಕ್ರಮಗಳು ನಡೆಯುತ್ತೆ. ನಿರಂತರವಾಗಿ ಒಂದು 3-4 ದಿವಸ ನಮ್ಮ ಕಾರ್ಯಕರ್ತರು ಈ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಹುಟ್ಟುಹಬ್ಬಕ್ಕೆ ಬಹಳ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಒಂದು ಶುಭಾಶಯಗಳನ್ನ ಕೋರ್ತಿದ್ದೇವೆ. ಚಾಮರಾಜ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು, ಬಡವರ, ದೀನದಲಿತರ ಸಾಮಾಜಿಕ ಕಾರ್ಯಕರ್ತಗಳಾಗಿ ಉತ್ತಮ ಕಾರ್ಯಗಳನ್ನ ಈ ವಾರ್ಡ್ ನಲ್ಲಿ ಮಾಡ್ತಕ್ಕಂತ ನಮ್ಮ ಹರೀಶ್ ಗೌಡರಿಗೆ ಕ್ಷೇತ್ರದಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಅಂತಹ ಒಬ್ಬ ಧೀಮಂತ ನಾಯಕರ ಒಂದು ಹುಟ್ಟುಹಬ್ಬಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿ ಭಗವಂತನ ಸನ್ನಿಧಿನಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಅವ್ರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತು ಶ್ರೇಯಸ್ಸನ್ನು ಕೊಡ್ಲಿ, ಉನ್ನತ ಸ್ಥಾನಮಾನ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಕ್ಲಿ ಅನ್ನೋ
ಭಾವನೆಯಿಂದ ನಾವೆಲ್ಲರೂ ಸೇರಿ ಅವ್ರಿಗೆ ಯೋಗನರಸಿಂಹ ಸ್ವಾಮಿ ಸನ್ನಿಧಿನಲ್ಲಿ ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಅವ್ರಿಗೆ ಶ್ರೇಯಸ್ ಸಿಕ್ಲಿ ಅಂತ ಹೇಳಿ ನಾವಾದ್ರೂ ಭಾವಿಸ್ತಾ ಇದ್ದೇವೆ. ಅವರು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲಸಗಳನ್ನ ಮಾಡಿ ಬಡವರ ದೀನದಲಿತರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ 28ರಲ್ಲೂ ಸಹ ಅವರ ಗೆಲ್ಲುಗೆ ನಾವು ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದೇ ರೀತಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ನಾವು ಮಾಡ್ತೇವೆ. ಖಂಡಿತವಾಗೂ ಮುಂದಿನ ಚುನಾವಣೆಯಲ್ಲಿ ನಮ್ಮ ಗೋಪಾಲ್ ಸ್ವಾಮಿ ಅವರು ಇರ್ಬೋದು, ನಮ್ಮ ರವಿ ಅವರು ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಕುಸುಮ ಎಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿದ್ದಾರೆ ಇಲ್ಲಿ. ಅವರೆಲ್ಲರ ಪರವಾಗಿ ನಾವು ದುಡಿದು ಅವರನ್ನ 2028ರ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ಅವರ ಶ್ರೇಯಸ್ಸನ್ನು ನಾವು ಕೋರ್ಲಿಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ. ಅವ್ರಿಗೆ ಶುಭಾಶಯಗಳು. ಐ ವಿಶ್ ಯು ಆಲ್ ಸಕ್ಸಸ್. ಐ ವಿಶ್ ಯು ಹ್ಯಾಪಿ ಬರ್ತ್ಡೇ ಹರೀಶ್ ಗೌಡ ಸರ್. ಶಾಸಕರಾದಂತ ಕೆ ಹರೀಶ್ ಗೌಡ್ರ 54ನೇ ಹುಟ್ಟುಹಬ್ಬನ ಇವತ್ತೇನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾವು ಕ್ಷೇತ್ರದ ಜನತೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆದಿದೇವತೆ ಹಾಗೂ ನಂಜನಗೂಡು ನಂಜುಂಡೇಶ್ವರ, ಬೆಟ್ಟದ ಮಾದಪ್ಪ, ಬಿಳಿಗಿರಿ ರಂಗಸ್ವಾಮಿ, ಅವರ ನಂಬಿಕೆಯ ಕೊಲ್ಲೂರು ಮೂಕಾಂಬಿಕೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ, ಇವರೆಲ್ಲರ ಒಂದು ದಯೆಯಿಂದ ಅವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದು ಇವತ್ತು ಏನೋ ಒಂದು ಶಾಸಕರಾಗಿ ಇವತ್ತೇನು ಒಂದು ಸಾಧನೆ ಅಭಿವೃದ್ಧಿ ಹರಿಕಾರರಾಗಿ ಮಾಡ್ತಾ ಇದ್ದಾರೆ. ಅವರ ಈ ಅಭಿವೃದ್ಧಿಯ ಕಾರ್ಯಗಳು ಇದೇ ರೀತಿ ಮುಂದುವರ್ಸಕ್ಕೆ ಈ ಎಲ್ಲಾ ದೇವತೆ ಮತ್ತು ದೇವರುಗಳ ಸಹಾಯದಿಂದ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ. ಅವರಿಗೆ ಈ ತರ ಆಶೀರ್ವಾದ ಇನ್ನಷ್ಟು ಹೆಚ್ಚು ಕೊಡ್ಲಿ. ಹಾಗೆ ಇವತ್ತು ಏನು ಯೋಗನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಅವರಿಗೆ ಅರ್ಚನೆ ಮಾಡಿ ಅವ್ರಿಗೆ ಏನು ಶುಭ ಹಾರೈಸ್ತಾ ಇದ್ದೇವೆ. ಅವರಿಗೆ ಇದೇ ತರ ಈ ಕ್ಷೇತ್ರದ ಜನತೆಯ ಕೆಲಸಗಳನ್ನ ಮತ್ತೆ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜನಪ್ರಿಯ ಶಾಸಕರಾದಂತಹ ಹರೀಶ್ ಅಣ್ಣನವರ ಹುಟ್ಟುಹಬ್ಬವನ್ನ ಇಡೀ ಚಾಮರಾಜ ಕ್ಷೇತ್ರದ ಜನತೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ವಾರ್ಡ್ ನಂಬರ್ 20 ವಿಜಯನಗರದಲ್ಲಿ ನಮ್ಮ ಇಂದಿರಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಮಹಿಳಾ ಅಧ್ಯಕ್ಷರು ಮತ್ತೆ ನಮ್ಮ 24ನೇ ಅಧ್ಯಕ್ಷರು ಎಲ್ಲಾ ಕಾರ್ಯಕಾರಿ ಸಮಿತಿ ಎಲ್ಲ ಸೇರಿ ಇವತ್ತು ಯೋಗ ನರಸಿಂಹ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರವರ ಇವತ್ತು ಅವರ ಹುಟ್ಟುಹಬ್ಬ ಮೈಸೂರಿನ ವಿಜಯನಗರ ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಾ ಜನರು, ಅದು ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಮೂರ್ತಿ ಸಾಹೇಬರು ಹಾಗೂ ಎಲ್ಲ ಪ್ರಮುಖ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರು, ಆಮೇಲೆ ಭೋವಿ ಜನಾಂಗದ ನಮ್ಮ ರಾಮಪ್ಪ ಅವರು ಅಧ್ಯಕ್ಷರು, ಎಲ್ಲ ಅವರ ಸಮ್ಮುಖದಲ್ಲಿ ಇವತ್ತು ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಪರವಾಗಿ ಅವರ ಶುಭಾಶಯವನ್ನ, ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಜನಪ್ರಿಯ ಶಾಸಕರಾದಂತ ಹರೀಶ್ ಗೌಡರವರ ಹುಟ್ಟುಹಬ್ಬವನ್ನ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷರಾದ ರವಿ ಮಂಚೇಗೌಡನ ಕೊಪ್ಪಲು ಮತ್ತು ಇಂದಿರಾ ಗಾಂಧಿ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಕಾಂಗ್ರೆಸ್ಸಿನ ನಾಯಕರುಗಳು ಇವತ್ತು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರೋದಕ್ಕೆ ಇಲ್ಲಿ ನಾವು ಪೂಜೆ ಮಾಡಿ ಬಂದಿದ್ದೇವೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಶಕ್ತಿಯನ್ನ ನೀಡಿ ಏನು ಇವತ್ತು ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನ ತಾಯಿ ನೀಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಹರೀಶ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಯುವಕ ಸದಾ ಜನರೊಂದಿಗೆ ಇರ್ತಕ್ಕಂಥ ಸನ್ಮಾನ್ಯ ಹರೀಶ್ ಗೌಡ್ರವರಿಗೆ ಈ ದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುವುದರ ಮೂಲಕ ಈ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿಯ ಒಂದು ಕ್ಷೇತ್ರದಲ್ಲಿ ಯೋಗನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥ ಈ ಯೋಗನರಸಿಂಹ ಸ್ವಾಮಿ ಅವರ ಆಶೀರ್ವಾದ ಅವರ ಮೇಲೆ ಇರ್ಲಿ, ಅವರಿಗೆ ಆರೋಗ್ಯ ಕೊಡ್ಲಿ, ಸದಾ ಜನರ ಜೊತೆಗಿರ್ತಕ್ಕಂಥ ಒಂದು ಸೌಭಾಗ್ಯ ಅವರಿಗೆ ನೀಡಿದೆ. ಮುಂದೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸರ್ಕಾರದ ಎಲ್ಲ ಉನ್ನತ ಹುದ್ದೆಗಳು ಕೂಡ ದೊರಲಿ ಅಂತ ಹೇಳಿ ನಮ್ಮ ತಾಯಿ ಚಾಮುಂಡೇಶ್ವರಿ ಹಾಗೂ ಯೋಗನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರ ಪರವಾಗಿ ಈ ದೇವರಾಜ ಅರಸು ಬ್ಲಾಕ್ನ ರವಿರವರು, ಇಂದಿರಾ ಗಾಂಧಿ ಬ್ಲಾಕ್ನ ರವಿರವರು ಮತ್ತು ಅವರ ಸಹಪಾಠಿಗಳು ಮತ್ತೆ ಮುಖಂಡರಾಗಿರ್ತಕ್ಕಂಥ ಗೋಪಾಲ್ ಸ್ವಾಮಿಯವರು, ಸ್ವಾಮೀಜಿಯವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಹರೀಶ್ ಗೌಡ್ರಿಗೆ ಹುಟ್ಟುಹಬ್ಬವನ್ನ ಶುಭಾಶಯವನ್ನ ಕೋರ್ತಾ